ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಚೆನ್ನಾಗಿರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಎಲ್ಲರೂ ಹ್ಯಾಪಿಯಾಗಿ ಹೋಲಿ ಆಡ್ಲಿಕ್ಕೆ ರೆಡಿಯಾಗಿರಲ್ಲ. ಬಟ್ ನಂಬಲ್ಲೂ ಕನ್ಫ್ಯೂಷನ್ ಇತ್ತು, ಈಗ ನಾಳೆ ಅಂತ. ಗೃಹಿಣಿ ದಿನ ಕಡೆಯಿಂದ ಇವತ್ತು ಯಾರೂ ಆಡ್ಲತ್ತಿಲ್ಲ. ಸೊ ನಾಳೆ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಜಲ್ದಿನೇ ಎಚ್ಚರಿಕೆ ಆಯಿತು, 4:45 ಅರೌಂಡ್. ಯಾಕಂದರೆ ನಿಮ್ಗೊಂದು ಮನೆ ತೋರಿಸಿನಲ್ಲ, ಈ ಗಿಡದ ಹಿಂದೊಂದು ಮನೆ ಅದ. ಆ ಮನೆಯಿಂದ ಇಷ್ಟು ಟ್ಯಾಂಕ್ ಓವರ್ಫ್ಲೋ ಆಗಿ ಚೆಲ್ಲತ್ತವ ಫ್ರೆಂಡ್ಸ್. ನೀವು ಆವಾಜ್ ಕೇಳಿರ್ಬೇಕಾದ್ರೆ. ಸೊ ಅರೌಂಡ್ 4:45ದಿಂದ ಇವಾಗ ಟೈಮ್ 6:30 ಕಂಪ್ಲೀಟ್. ಎಷ್ಟು ಬೆಳಕಾಗ್ಯದ ನೋಡ್ರಿ. ಅಂದ್ರೂ ನನಗೆ ಚೆಲ್ಲತ್ತವ. ಇಷ್ಟು ಖರಾಬ್ ಅನ್ನಿಸ್ತದ ನಮಗೆಲ್ಲ. ನಮ್ಮ ಓನರ್ ಮನೆ ಐಗಳೆ ಹಾಕಿದ್ರು, ಈ ಜಲ್ದಿ ಯಾಕೆ ಚಾಲು ಮಾಡಿದ್ರು ಅಂತ ನೋಡಿದ್ರು. ಬಟ್ ನಮ್ದು ಇದ್ದಿಲ್ಲ. ಬಟ್ ನನಗೆ ನೀರು ಹಂಗೆ ಹಾಳಾದ ಕೆಲಸ ಯೂಸ್ ಮಾಡ್ಕೊಂಡ್ರಿ ಏನು ಅನ್ಸಲ್ಲ. ಬಟ್ ಹಂಗೆ ಅನ್ನೆಸಸರಿಯಾಗಿ ವೇಸ್ಟ್ ಹೋದ್ರೆ ಇಲ್ದವ್ರದ್ದು ನೆನ್ಪು ಬರ್ತದೆ. ನೀರು ಇಲ್ಲದೇ ಎಷ್ಟು ಕಷ್ಟಪಡ್ತಾರೆ ಒಬ್ಬರನ್ನು, ಇಷ್ಟು ವೇಸ್ಟ್ ಮಾಡ್ತೀವಲ್ಲ ಅಂತ ಅನಿಸ್ತದೆ. ಸೊ ಹೊರಗಿಂದೆಲ್ಲ ನೀಟಾಗಿ ಮನೆ ಹುಡುಗಿನ ನಂತರ ಆ್ಯಂಡ್ ಸ್ಟವ್ನು ಪೂಜೆ ಮಾಡಿಕೊಂಡೆ, ಇವತ್ತು ಹೆಚ್ಕೊಂಡು ಒಂದು ಕಡೆ ಹಾಲು ಒಂದು ಕಡೆ ನೀರು ಇಟ್ಟಿದ ನಂತರ ಎಡ್ಡು ಗರಮ್ ಆಗಿ ನನಗೆ ಎಷ್ಟು ಟೆಂಪ್ರೇಚರ್ನಾಗ ನೀರು ಬೇಕೋ ಅಷ್ಟು ತೆಕ್ಕೊಂಡ ನಂತರ ಒಂದು ಕಡೆ ಅನ್ನ ಆ್ಯಂಡ್ ಒಂದು ಕಡೆ ಸಾರು ಇಟ್ಟೀನಿ. ಆ್ಯಂಡ್ ಇವತ್ತು ಗ್ರಹಣದಲ್ಲ ಫ್ರೆಂಡ್ಸ್, ಅದಕ್ಕೆ ದೊಡ್ಡ ಕಮ್ಮಿ ಕ್ವಾಂಟಿಟಿನ ಪ್ರಿಪೇರ್ ಮಾಡಬೇಕಂತ ಡಿಸೈಡ್ ಮಾಡೀನಿ. ನಿಮ್ಮ ನೀರು ತೋರ್ಸ್ಲಕ್ಕೆ ಹೋಗಿ ಚೆಲ್ಕೊಂಡ. ಆ್ಯಕ್ಚುಲಿ ಇಲ್ಲಿ ಗರಮ್ ಅವ, ಇಟ್ಸ್ ಓಕೆ. ಅಷ್ಟು ನೀರು ಚೆಲ್ಲೋದು ಏನು ಅನಿಸಲ್ಲ. ಅಂದ್ರೆ ಗರಮ್ ನೀರವಲ್ಲ, ಅಷ್ಟು ಟೆಂಪ್ರೇಚರ್ ಇಟ್ಸ್ ಓಕೆ. ಸೊ ಹೊಳ್ಳು ಗರಮ್ ನೀರು, ಬಿಸಿ ನೀರು, ಗರಮ್ ನೀರು ಭಾಳ ಬಿಸಿ ಅನ್ನಂಗಿಲ್ಲ, ನಾರ್ಮಲ್. ಕೂಡ ಕಾಣಿಸ್ತಾನೆ. ಹ್ಯಾಪಿ ಹೋಲಿನು, ಹ್ಯಾಪಿ ಹೋಲಿ. ಸ್ವಲ್ಪ ಸಜೆಷನ್ಸ್ ಅಂತ. ಆ್ಯಕ್ಚುಲಿ ಆಕೆ ಕಲರ್ಸಿಗೆ ಅಂಜಲತ್ತಿ, ಅದಕ್ಕೆ ಪೌಡ್ರದ್ದು ಅಂಥೇಳಿ ಪೌಡರ್ ಕುಕಮ್ ಹಚ್ಕೋತಾ ಆಕೆ ಒಂದು ಸ್ವಲ್ಪ ನಾರ್ಮಲ್ ಮಾಡಿದ್ದೇವೆ. ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಲ್ಲ? ಇವತ್ತೆಲ್ಲ ಹುಡುಗರದು, ಐ ಮೀನ್ ಟು ಸೆ PU ಹುಡುಗರದು, PUC ಸೆಕೆಂಡ್ ಇಯರ್ ಹುಡುಗರದು ಇವತ್ತು ಇಂಗ್ಲೀಷ್ ಪೇಪರ್ ಆ್ಯಂಡ್ ವೈಭವಂದು ಇವತ್ತು ಎಕ್ಸಾಮ್ ಅದ ಫ್ರೆಂಡ್ಸ್. ಸೊ ವಿಶ್ ಯು ಆಲ್ ದ ಬೆಸ್ಟ್. ಯಾರಾದರೂ ವಿಡಿಯೋ ನೋಡ್ತಾ ಇದ್ರಿ, ನಿಮ್ಮನ್ನೂ ಎಕ್ಸಾಮ್ ಇದ್ರೆ ವಿಶ್ ಯು ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಪೂಜೆ ಮಾಡಿ ಎಲ್ಲ ಮಾಡಿ ಕಳಿಸ್ಕೊಟ್ಟಿನಿ ವೈಭವ್ಗೆ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಓಂ ನಮಃ ಶಿವಾಯ, ಹರ್ ಹರ್ ಮಹಾದೇವ್, ಶಂಭೋ ಶಂಕರ. ಅಡುಗೆ ಏನೇನು ಮಾಡೀನಿ ಅಂದ್ರೆ ಚಪಾತಿ, ಕ್ಯಾಬೇಜ್ ಪಲ್ಯ, ಒಂದು ಥೋಡೆ ಖಾರಾಳ ಹಿಂಡಿ ಹಾಕೀನಿ, ಆ್ಯಂಡ್ ಸಾರು, ರೈಸ್, ಆ್ಯಂಡ್ ನಿನ್ನಿಂದು ಒಂದು ಸ್ವಲ್ಪ ಕಡ್ಡಿ ಉಸಿ ಉಳ್ದವ. ಆ್ಯಂಡ್ ಅವ್ವ ಕೊಟ್ಟಿಂದ ಹೋಳ್ಗೆ, ತುಪ್ಪ ಮತ್ತು ಹಾಲು ಹಾಕಿಟ್ಟಿನಿ ನೆನೆಸ್ಲಕ್ಕ, ಆ್ಯಂಡ್ ಆಂಬೂರ್. ಇವಾಗ ನಾನು ಇವೆಲ್ಲ ಊಟ ಮಾಡೋಕ್ಕೆ ಇದ್ದೀನಿ. ಆ್ಯಂಡ್ ಎಲ್ಲನೇ ಕ್ವಾಂಟಿಟಿ ಕಮ್ಮಿ ಮಾಡೀನಿ, ಯಾಕಂತಂದ್ರೆ ಇವತ್ತು ಗ್ರಹಣದಲ್ಲ. ನಿಂಬಲ್ಲೂ ಇದೇ ಥರ ಡೋಲ್ ಬಾರಿಸ್ಕೊತ ಬರ್ತಾರೆ ಫ್ರೆಂಡ್ಸ್. ಅಂಬಲ್ಲಿ ಹುಣ್ಣಿ ಸ್ಟಾರ್ಟ್ ಆಯಿತು ಅಂದ್ರೆ 2-3 days. ಈ ಬಾರ ಹಬ್ಬ ಒಂದು ಸ್ವಲ್ಪ ಕನ್ಫ್ಯೂಸನ್ ಅದಲ್ಲ. ಇಲ್ಲ, ಇದು ಏನು ಕಾಣಿಸುತ್ತೆ, ಇದು ಏನದ? ನೋಡ್ಲಿ, ಪಿಚ್ಕಾರಿ ಅದಾನಿಲ್ಲ. ಯಪ್ಪ, ಪಿಚ್ಕಾರಿ ಅದ, ಪಿಚ್ಕಾರಿ. ಆ್ಯಕ್ಚುಲಿ ಇವರು ಸುಮ್ಮನವ್ರು ಏನಂತಾರೆ, ಕರೆಕ್ಟ್ ಪರ್ಸನ್ಸ್ ಹೋಲಿ ಸಲಕ್ಕೆ ಏನು ಒಯ್ಲಕ್ಕೆ ಬರ್ತಾರಲ್ಲ ಹೋಲಿಗೆ ದುಡ್ಡು, ಅವ್ರು ಆ್ಯಕ್ಚುಲಿ ಡ್ಯಾನ್ಸ್ ಮಾಡ್ತಾರೆ, ಹೋಲಿದ ಹಾಡುಗಳು ಹಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಬಟ್ ಇವ್ರು ಜಸ್ಟ್ ಹಂಗೆ ಢೋಲ್ ಬಾರಿಸ್ಕೊತ ಬಂದು ದುಡ್ಡು ಒಯ್ತಾರೆ. ಇಲ್ಲಾಂದ್ರೆ ಕೆಲವೊಂದು ಕಡೆ ಡ್ಯಾನ್ಸ್ ಮಾಡ್ತಾರೆ, ಭಾಳ ಮಸ್ತ್ ಮಾಡ್ತಾರೆ ಫ್ರೆಂಡ್ಸ್. ಡ್ಯಾನ್ಸ್ ಮಾಡ್ಕೋತ ಆ್ಯಂಡ್ ಹಾಡ್ಕೋತ ಒಯ್ತಾರೆ. ಆ್ಯಂಡ್ ಇದೊಂದು ಸ್ವಲ್ಪ ಹೋಲಿ ಅನ್ನೋ ಸೆಲೆಬ್ರೇಷನ್ ಗೊತ್ತಾಗ್ತದೆ. ಈ ಥರ ಬಂದ್ರೂ ಚೆನ್ನಾಗಿ ಅನ್ನಿಸ್ತದೆ. 2-3 days ಕಂಟಿನ್ಯೂಸ್. ಈ ಬಾರ ಅಂತೂ 3-4 days ಕಂಟಿನ್ಯೂಸ್ ಆಗಿ ಬಂದರು. ಕಂಟಿನ್ಯೂಸ್ ಒಬ್ಬರು ಆಗಣಿಕೆ ಒಬ್ಬರು ಬರ್ತಾ ಇರ್ತಾರೆ. ಚೆನ್ನಾಗಿ ಅನ್ನಿಸ್ತದೆ. ಇದನ್ನು ಒಂದು ಟೈಪ್ ಆಫ್ ಸೆಲೆಬ್ರೇಷನ್.
ನೀವೇ ಇವತ್ತು ಸೆಲೆಬ್ರೇಟ್ ಮಾಡಿರಿ ಆ್ಯಂಡ್ ಕಲರ್ಸ್ ಆಡ್ತೀರೇನಿಲ್ಲ ಕಮೆಂಟ್ ಮಾಡಿರಿ. ಆ್ಯಂಡ್ ಈಗ ಚಂದ್ರಗ್ರಹಣದಲ್ಲ ಫ್ರೆಂಡ್ಸ್, ಇವತ್ತು ಮಕ್ಕಳು ಮನೆಗಾರ ಅದ್ರ ಸಲುವಾಗಿ ಮಂಜುನಾಥ ಮೂವಿ ನೋಡರಿ ಅಂತ ನೋಡ್ತಾ ಇಂಥ ಇಲ್ಲ ನೀಟ್ ಅದು. ಫಸ್ಟ್ ಟೈಮ್ ಗ್ರಹಣ ಟೈಮಲ್ಲಿ ಡಿವೋಷ್ನಲ್ ಮೂವಿ ನೋಡಬೇಕು ಅಂತ ಅಂದ್ಕೊಂಡೀನಿ ಆ್ಯಂಡ್ ಜಪ ಮಾಡಬೇಕು ಅಂತಲೂ ಅಂದ್ಕೊಂಡೀನಿ. ಸೊ ನಾನು ಜಪ ಮಾಡ್ಕೋತ ಕುಂತಿದ್ದೆ, ಒಳಗಾದ್ರೆ ಬುಳೋದು ಕೂಡೋದಾಗಲ್ಲ ಅಂತ ಹೊರಗೆ ಕುಂತೀನಿ. ಒಂದು ಚೇರ್ ಮೇಲೆ ಬಟ್ಟೆ ಹಾಕ್ಕೊಂಡು ಆ್ಯಂಡ್ ಶಿರೀಷಾ, ವೈಭವ್ ಆ್ಯಂಡ್ ವೈಷ್ಣವಿ ನೋಡ್ರಿ ಡೆಡಿಕೇಟೆಡ್ ಆಗಿ ಮೂವಿ ನೋಡ್ತಾ ಇದ್ದಾರೆ. ಮೂಗರು ಕಲ್ತು ನಾನು ನನ್ನ ಜಪ ಅಲ್ಲಿ ಕಂಟಿನ್ಯೂ ಇದ್ದೀನಿ. ಎಷ್ಟು ಮಾಡೀನಿ ಅನ್ನೋದು ಮುಂದೆ ತೋರಿಸ್ತೀನಿ. ನೀವೆಲ್ಲ ಗ್ರ್ಯಾಂಡ್ ಟೈಮಲ್ಲಿ ಏನು ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ದೇವ್ರ ನಾಮಸ್ಮರಣ ತೊಗೊಂಡ್ರು 10-15 ಟೈಮ್ಸ್ ಜಾಸ್ತಿ ಇತ್ತದು ಅಂತಂತಾರೆ. ಸೊ ಅದಕ್ಕೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡೀನಿ. ನನಗೂ ಹೆಂಗೆ ಅಂದರೆ 3:20 3:30 ಹಂಗೆ ಸ್ಟಾರ್ಟ್ ಮಾಡೀನಿ ಟಿಲ್ 6:40 ತನಕ ಕಂಟಿನ್ಯೂಸ್ ಮಾಡೀನಿ. ಅಂದ್ರೆ ಗ್ರಹಣ ಟೈಮ್ ಕಂಪ್ಲೀಟ್ ಮುಗಿಸ್ ತನಕ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ದೇವ್ರ ಬಲ್ ಅದು ನಾ ಎಷ್ಟು ಜಪ ಮಾಡೀನಿಲ್ಲ ಅಷ್ಟು ಜಪದ ಪೇಪರ್ ಒಯ್ದು ದೇವ್ರ ಬಲ್ ಇಟ್ಟು ಆ್ಯಂಡ್ ರುದ್ರಾಕ್ಷ ಮಾಲ ಕೈಯಾಗ ಹಾಕೊಂಡಿನಿ. ದೇವ್ರ ಬಲ್ ಇಕ್ಬೇಕು ಏನಿಲ್ಲ ಗ್ರಹಣ ಟೈಮ್ ಅದಲ್ಲ ಅಂತ. ಆ್ಯಂಡ್ ಆನಂತರ ಗ್ರಹಣ ಮುಕ್ತಾಯ ಆಗಿದ ತಕ್ಷಣ ಇಟ್ಟು ಆನಂತರ ಕೆಲಸ ಮಾಡ್ಕೊಬರಿ ಅಂತ ಹಾಗೆ ಹಿಡ್ಕೊಂಡಿನಿ. ಇವಾಗ ನೋಡ್ತಾ ಇದ್ರಲ್ಲ ಟೈಮ್ 6:30 ಆಗಿದೆ. ಆ್ಯಂಡ್ ಜನರಿಗೆ ಒಟ್ಟು ತಾಳ್ಮೆನೇ ಇಲ್ಲ ಅಂದಂಗೆ ಅದ. ಅವ್ರ ಅಗಳೇ ಒಳಗಿಂದ ಹೊರಗಿಂದ ಹುಡ್ಕೊಂಡು ಬಂದರು. ಟೈಮ್ 7 ಆಗಿದೆ. ಸೊ ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು 7ಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್. ವೈಷ್ಣವಿ ಹೊರಗಿಂದ ಹುಡುಗ್ಲಕ್ಕ ತೊಳ್ಳೆಕ್ ಹಚ್ಚಿನಿ, ನಾ ಒಳಗಿಂದ ಮಾಡ್ಕೊತೀನಿ. ಸೊ ದಟ್ ಕೆಲಸ ಫಸ್ಟ್ ಆಗ್ತದೆ. ಕಾಡಂಗಿ ಗುಣಗಳು ದಿನ ನೀರು ಕುಡೀರಿ ಅಂತ ಯಾರಿಗೆ ಹೇಳಕತ್ತಲ್ಲ. ಆ್ಯಂಡ್ ಈಗ ಗೊತ್ತಾ ಆ್ಯಕ್ಚುಲಿ 3:30ದಿಂದ ಗ್ರಹಣ ಪೂರ ಕಂಪ್ಲೀಟ್ ಆಗೋ ತನಕ ನೀರು ಊಟ ಏನೂ ಇರಲ್ಲ ಅಂತಂದು. ಊಟ ಯಾರೂ ಬಗ್ಸೇ ಇಲ್ಲ, ಬಟ್ ಎಲ್ಲರಿಗೆ ನೀರಿಕೆ ಆಗ್ಲತ್ತಿತ್ತು. ಯಾಕಂದ್ರೆ ಭಾಳ ಜಾಸ್ತಿ ಗರ್ಮಿ ಆಗ್ಲತ್ತಿತ್ತಲ್ಲ, ಅದಕ್ಕೆ ಹುಡುಗರಿಗೆ ಫಸ್ಟ್ ಸ್ನಾನ ಮಾಡ್ಲಿಕ್ಕೆ ಹೇಳಿನಿ ಆ್ಯಂಡ್ ನೀರು ಕುಡ್ಲಿಕ್ಕೆ. ಸೊ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಬಂದೀನಿ ನೀಟಾಗಿ. ದೇವರೆಲ್ಲ ತೆಗೆದು ದೇವ್ರ ಬಲಿನ ಪ್ಲೇಸ್ ಎಲ್ಲ ತೊಳ್ಕೊಂಡು ಬಂದೀನಿ. ಮ್ಯಾಲಿನ ಟೈಲ್ಸ್ ಹೊರಗಿಂದ ತೊಳೆಯೋದು ವೈಷ್ಣವಿ ಮಾಡ್ದು, ಒಳಗಿಂದ ಹುಡುಗಿ ಸೋಟದೆಲ್ಲ ನಾ ಮಾಡೀನಿ. ಕೆಲಸ ಎಲ್ಲ ಅಂದ್ರೆ ಕಂಪ್ಲೀಟ್. ನಾ ಸ್ನಾನ ಮಾಡಿ ತರ್ಬೂಜ್ ಹೊಳ್ಕೊಟ್ಟ ಆ್ಯಂಡ್ ನಂತರ ಊಟ ತರ್ಬೂಜ್ ಕೊಟ್ಟ ನಂತರ ಸುಸ್ಲಾನೂ ಮಾಡಿದೆ. ಅಳಿನ ಸುಸ್ಲಾ ಕೊಟ್ಟವ್ರ ಮೂಗರಿಗೆ, ಯಾಕೆ ನಂದಂತೂ ಒಪ್ಪತ್ತಿತ್ತಲ್ಲ. ಅವ್ರು ಸುಸ್ಲಾ ತಿಂದರು, ನಾನು ತರ್ಬೂಜ್ ತಿಂದು ಮುಖಂಡ ಆ್ಯಂಡ್ ಆಗೋ ಚಂದಮಾಮ ಚೆನ್ನಾಗಿ ಕಾಣಿಸುತ್ತಾರಲ್ಲ. ದಟ್ಸ್ ಆಲ್ ಅಬೌಟ್ ಟುಡೇ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ ಫ್ರೆಂಡ್ಸ್. ಬಾಯ್, ಸಿ ಯು ಟುಮಾರೋ.